ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಡೇ 4 ಗೋವಾದಲ್ಲಿ. ಸೊ ಇವತ್ತು ಸೌತ್ ಗೋವಾನ ಎಕ್ಸ್ಪ್ಲೋರ್ ಮಾಡಕ್ ಹೊರಟಿದೀವಿ, ಸ್ಟಾರ್ಟಿಂಗ್ ಫ್ರಮ್ ಶಾಂತಿದುರ್ಗ ಟೆಂಪಲ್ ಅಟ್ ಕೊಂಡ. ಈ ದೇವಸ್ಥಾನದ ಬಗ್ಗೆ ತುಂಬಾನೇ ಇತಿಹಾಸ ಇದೆ, ಒಳಗೆ ಹೋಗ್ತಾ ತಿಳ್ಕೊಳ್ಳೋಣ ಬನ್ನಿ. ನೋಡ್ಬೋದು, ಡ್ರೆಸ್ ಕೋಡ್ ಕೊಟ್ಟಿದ್ದಾರೆ. ಶಾರ್ಟ್ಸ್ ಅದೆಲ್ಲ ಅಲೋ ಇಲ್ಲ ಇಲ್ಲಿ. ಫಿಮೇಲ್ಸ್ಗೆ ಟ್ರೆಡಿಷನ್ ವೇರ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಹಾಗೆ ಪಂಚೆ ಆ ಥರನೇ ಹಾಕೋಬೇಕು. ಶಾರ್ಟ್ಸು ಅಲೋ ಇಲ್ಲ. ಹಾಗೆ ಟೆಂಪಲ್ ಒಳಗಡೆ ನಮಗೆ ವ್ಯೂ ಮಾಡೋಕ್ಕೆಲ್ಲ ಅಲೋ ಇಲ್ಲ, ಸೊ ಹೊರಗಡೆ ಅಷ್ಟೇ ನಾವು ಮಾತಾಡೋದು. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಶಾಂತದುರ್ಗ ಟೆಂಪಲ್. ಇಲ್ಲಿ ಆಕ್ಚುಲಿ ಗೋವಾದಲ್ಲಿ ತುಂಬಾನೇ ಶಾಂತದುರ್ಗ ಟೆಂಪಲ್ಸ್ ಇದಾವೆ. ಒರಿಜಿನಲ್ ಶಾಂತದುರ್ಗ ಟೆಂಪಲ್ ಬಂದಿರೋದು ಕೋಟಾದಲ್ಲಿ. ಸೊ ವಿಡಿಯೋಗ್ರಫಿ ಹಾಗೆ ಫೋಟೋಗ್ರಫಿ ಒಳಗಡೆ ಅಲ್ಲೂ ಇಲ್ಲ. ಓಕೆ, ಇವಾಗ ತಾನೇ ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಒಳಗಡೆ ತುಂಬಾನೇ ಪ್ರಶಾಂತವಾದ ಒಂದು ವಾತಾವರಣ ಇತ್ತು. ಈ ದೇವಸ್ಥಾನದ ಇತಿಹಾಸ ನೋಡೋದಾದ್ರೆ, ಈ ಶಾಂತದುರ್ಗ ದೇವಿಯ ಮೂಲ ಸ್ಥಳವು ಕಲೋಶಿಯಲ್ಲಿತ್ತು. ಪೋರ್ಚುಗೀಸರ ಆಳ್ವಿಕೆಯ ಸಂದರ್ಭದಲ್ಲಿ ಈ ದೇವಸ್ಥಾನಕ್ಕೆ ಅಪಾಯ ಅಂತ ಗೊತ್ತಾದಾಗ ಅಲ್ಲಿನ ಸ್ಥಳೀಯರು ಇಲ್ಲಿನ ಮೂಲ ವಿಗ್ರಹವನ್ನ ಕವಲೆ ಅನ್ನೋ ಪೋಂಡಾದಲ್ಲಿರೋ ಗ್ರಾಮಕ್ಕೆ ಸ್ಥಳಾಂತರಿಸುತ್ತಾರೆ. ಸೊ ಇವಾಗ ನಾವೇನು ನೋಡ್ತಾ ಇದ್ದೀವಲ್ಲ, ಈ ದೇವಸ್ಥಾನ, ಇದರ ನಿರ್ಮಾಣ ಬಂದು ಸುಮಾರು 1730ರಿಂದ 38 ನಡುವೆ ಛತ್ರಪತಿ ಶಾಹು ಮಹಾರಾಜರ ಕಾಲದಲ್ಲಿ ನಡೆಯುತ್ತೆ. ಈ ದೇವಸ್ಥಾನದ ವಾಸ್ತುಶಿಲ್ಪವನ್ನು ನೋಡೋದಾದ್ರೆ ಇದು ಇಂಡೋ ಪೋರ್ಚುಗೀಸ್ ಶೈಲಿಯಲ್ಲಿದೆ. ದೇವಸ್ಥಾನದ ಎದುರುಗಡೆ ನೀವು ನೋಡ್ತಾ ಇರಬಹುದು ಒಂದು ದೊಡ್ಡ ದೀಪಸ್ತಂಭ ಕಾಣಿಸುತ್ತೆ ನಮಗೆ. ಹಾಗೆ ಸುತ್ತಲೂ ಒಂದು ಸುಂದರವಾದ ತೋಟನೂ ಇದೆ. ಇನ್ನು ಈ ದೇವಿಯ ಮಹಾತ್ಮೆಯನ್ನು ತಿಳ್ಕೊಳ್ಳೋದಾದ್ರೆ, ಶ್ರೀ ಶಾಂತದುರ್ಗ ದೇವಸ್ಥಾನವು ಶ್ರೀ ವಿಷ್ಣು ಹಾಗೆ ಶ್ರೀ ಶಿವನ ನಡುವೆ ಮಧ್ಯಸ್ಥಿಕೆಯನ್ನು ವಹಿಸಿ ಇಬ್ಬರ ನಡುವೆ ನಡೆಯುತ್ತಿದ್ದ ಒಂದು ಭೀಕರ ಯುದ್ಧವನ್ನು ನಿಲ್ಲಿಸೋ ಶ್ರೀ ದುರ್ಗಾದೇವಿಯ ಅವತಾರವಾಗಿದೆ ಅಂತಾನೆ ಹೇಳ್ಬೋದು. ಈ ದೇವಸ್ಥಾನದ ಒಳಗಡೆ ಇರುವಂತಹ ವಿಗ್ರಹವನ್ನು ನೋಡಿದ್ರೆ ದುರ್ಗಾದೇವಿಯು ಎರಡೂ ತನ್ನ ಕೈಗಳಲ್ಲಿ ವಿಷ್ಣು ಹಾಗೆ ಶಿವನನ್ನ ಹಿಡ್ಕೊಂಡಿದ್ದಾರೆ ಅನ್ನೋ ತರ ಕಾಣಿಸುತ್ತೆ. ಇನ್ನು ಈ ದೇವಸ್ಥಾನದ ಆವರಣದಲ್ಲಿ ನೋಡೋದಾದ್ರೆ ಇಲ್ಲಿ ಕ್ಯಾಂಟೀನ್ ವ್ಯವಸ್ಥೆ ಇದೆ, ವಾಶ್ರೂಮ್ಸು ಹಾಗೆ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇದೆ. ಹಾಗೆ ಮತ್ತೊಂದು, ಈ ದೇವಿಗೆ ಏನೆಲ್ಲ ಸೀರೆಗಳನ್ನ ಅರ್ಪಿಸ್ತಿರ್ತಾರಲ್ಲ ಭಕ್ತಾದಿಗಳು, ಅದನ್ನೆಲ್ಲ ಸೇಲ್ ಮಾಡ್ತಾರೆ. ನಾವು ಹರಾಜಲ್ಲಿ ತಗೋಬಹುದು ಆ ಸ್ಯಾರಿಗಳನ್ನ. ಅದ್ರ ಮೇಲೆ ಇಷ್ಟು % ಅಂತ ಡಿಸ್ಕೌಂಟ್ ಕೂಡ ಇರುತ್ತೆ. ಇಲ್ಲಿ ವಿವಿಧ ರಾಜ್ಯಗಳಿಂದ ಬರುವಂತಹ ಭಕ್ತರಿಗೆ ತಮ್ಮ ಪ್ರಾರ್ಥನೆ ಮತ್ತು ಸೇವೆಯನ್ನು ಅರ್ಪಿಸಲು ವಸತಿ ಸೌಲಭ್ಯವನ್ನು ಮಾಡಿಕೊಡಲಾಗುತ್ತೆ. ನೀವು ನೋಡಬಹುದು, ದೇವಸ್ಥಾನದ 3 ಬದಿಗಳಲ್ಲಿ ವಸತಿ ಗೃಹಗಳಿವೆ. ಸೊ ಫೈನಲಿ ಇವಾಗ ನಾವು ದೇವರ ದರ್ಶನ ಮುಗಿಸ್ಕೊಂಡು ಹಾಗೆ ದೇವಸ್ಥಾನದ ಆವರಣದಲ್ಲಿರುವಂತಹ ಎಲ್ಲ ಸೌಲಭ್ಯಗಳನ್ನು ನೋಡಿಕೊಂಡು ಹೊರಡೋ ಸಮಯ ಆಯಿತು. ಇಲ್ಲಿಂದ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಕಾಬಡಿರಾಮ ಬೀಚ್ಗೆ. ಬೀಚು ಈ ಟೆಂಪಲ್ ಇಂದ ಅಪ್ರಾಕ್ಸಿಮೇಟ್ 60 ಕಿಲೋಮೀಟರ್ ಇದೆ. ರೋಡ್ ಕಂಡೀಷನ್ ಡಿಸೆಂಟ್ ಆಗಿದೆ. ಕಾಬಡಿರಾಮ ಬೀಚ್ ನಮಗೆ ಹೋಟೆಲ್ಸೇ ತುಂಬ ಕಡಿಮೆ ಸಿಗುತ್ತೆ, ರೆಸ್ಟೋರೆಂಟ್ಸ್ ಆಗಲಿ ಎಲ್ಲ ಆಗಲಿ. ಸೊ ಆನ್ ದ ವೇ ನಮಗೆ ಈ ರೆಸ್ಟೋರೆಂಟ್ ಸಿಕ್ತು, BOVCO. ಸೊ ಇಲ್ಲೇ ಬಂದು ಊಟ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇವಾಗ ನಾವಿಲ್ಲಿ ಕಾಬೋದಿರಾಮ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಇದು ನೀವು ಆಲ್ಮೋಸ್ಟ್ ನೋಡಿರಬಹುದು ಗೋವಾಗೆ ಬಂದಾಗ. ಇದೊಂದು ಫೋಟೋ ಸ್ಪಾಟ್ ಇದೆ. ಇದು ಬಂದು ನೋ ಡ್ರೋನ್ ಝೋನು. ಇಲ್ಲಿ ನೋಡಿ ವ್ಯೂ ಪಾಯಿಂಟ್ಸ್ ಇದೆ. ಇದು ಒಂದು ಇಲ್ಲಿ ನೋಡಿ ಕ್ಯೂ ಎಷ್ಟಿದೆ ಅಂತ. ಕ್ಯೂ ಹೊತ್ಬಿಟ್ಟು ಅಲ್ಲಿ ಕೆಲ್ಸ್ಕೋಬೇಕು. ನಾವು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ ಅಂತ. ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ಬೀಚ್ ಹತ್ರ ಹೋಗ್ತಾ ಇದ್ವಿ. ಕಾರ್ ಆಲ್ಮೋಸ್ಟ್ ಬೀಚ್ ಹತ್ರ ಬರುತ್ತೆ. ಒಂದು 500 ಅಷ್ಟೇ ಸ್ವಲ್ಪ ಹೊರಡ್ಕೊಂಡು
ಸೊ ಬೀಚ್ ಅಕ್ಕ ಸ್ಟಾಲ್ಸ್ ಇದೆ, ಸ್ನ್ಯಾಕ್ಸು, ಫ್ರೂಟ್ಸು, ಟೀ, ಕಾಫಿ ಅವೈಲೇಬಲ್ ಇದೆ ಸ್ಟಾಲ್ಸ್. ಬೀಚ್ ಹೋಗ್ಬೇಕಾದ್ರೆ ವ್ಯೂ ಪಾಯಿಂಟ್ಸ್ ಸಿಗುತ್ತೆ. ಅನ್ಲೈಕ್ ಗೋವಾ ಎಲ್ಲ ಬೀಚಸ್ ಥರ ಈ ಬೀಚಸ್ ಇಲ್ಲ, ಸ್ವಲ್ಪ ಬೀಚ್ ರೀಚ್ ಆಗೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾವಿವಾಗ ಬಂದಿದ್ದು ಕಬೋಡಿರಾಮ ಬೀಚ್ಗೆ. ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ ಅಂದ್ರೆ ಈ ಪ್ಲೇಸ್. ತುಂಬಾ ಕ್ಲೀನ್ ಆಗಿದೆ ಬೀಚ್, ಜಾಸ್ತಿ ಗಲೀಜೇನಿಲ್ಲ, ಯಾಕಂದ್ರೆ ಜಾಸ್ತಿ ವಾಟರ್ ಆಕ್ಟಿವಿಟೀಸ್ ಆತರ ಏನು ಇಲ್ಲ ಇಲ್ಲಿ, ಜಸ್ಟ್ ಪ್ಲೇಫುಲ್ ಏರಿಯಾ ಆಗ್ತಾ ಇದು. ನೋಡಿ ನೋಡ್ಬೋದು ನೀವು ಇವಾಗ ಸೀ, ಸನ್ ಅಂಡ್ ಸ್ಯಾಂಡ್ ಆಲ್ ಇನ್ ಒನ್ ಪ್ಲೇಸ್. ಕಬೋಡಿರಾಮ ಬೀಚ್ ಅಲೆಗಳು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ವ್ಯೂ ಆಫ್ ಕಬೋಡಿರಾಮ ಬೀಚ್. ದುನಿಯಾ ಇಲ್ಲಿ ಬ್ಯುಸಿ ಆಗಿದ್ರೆ ನಾವು ನಮ್ಮ ಬಾಯ್ಸ್ ಹೇಗೆ ಕೂತಿದ್ದಾರೆ ಅಂತ. ಆಲ್ಮೋಸ್ಟ್ 1 hour ಆಯ್ತು, ಎಂಜಾಯ್ ಮಾಡಿದ್ವಿ, ಆರಾಮಾಗಿ ಆಟ ಆಡ್ಕೊಂಡು ಬೀಚ್ ಅಲ್ಲಿ. ಬಟ್ ಕಾಸ್ಟ್ಯೂಮೇ ಸರಿ ಇಲ್ಲ ನಮ್ದು, ಆಕ್ಚುಲಿ ನಾವು ಟೆಂಪಲ್ ಇಂದ ಬಂದ್ವಲ್ಲ, ಸೊ ಅದಕ್ಕೆ ಇಲ್ಲಿ ಜಾಸ್ತಿ ಜನ ಇರಲ್ಲ, ಒಂಥರ ಹಿಡನ್ ಬೀಚ್ ತರ ಅನ್ಬೋದು ನಾವ್. ಇದಕ್ಕೆ ಚೆನ್ನಾಗಿದೆ, ಜಾಸ್ತಿ ಕ್ರೌಡೆಡ್ ಇಲ್ಲ, ಆರಾಮಾಗಿ ಎಂಜಾಯ್ ಮಾಡ್ಬೋದು. ಕಬೋಡಿರಾಮ ಬೀಚ್ ನೋಡಿಕೊಂಡು ನೆಕ್ಸ್ಟ್ ಬಂದಿರೋದು ಈಗ ರೀಸೆಂಟಾಗಿ ಇನಾಗ್ರೇಟ್ ಆಗಿದೆ ಅಲ್ಲ ನವೆಂಬರಲ್ಲಿ, ವರ್ಲ್ಡ್ಸ್ ಟಾಲೆಸ್ಟ್ ರಾಮ್ ಸ್ಟ್ಯಾಚ್ಯೂ ಇರೋದು ಗೋವಾದಲ್ಲಿ. ಸೊ ಆ ಸ್ಟ್ಯಾಚ್ಯೂ ನೋಡೋಕೆ ಬಂದಿದ್ದೀವಿ. ಹೊರಗಡೆ ಗೇಟಿಂದ ಬಂದ ತಕ್ಷಣ ಪಾರ್ಕಿಂಗ್ ಸಿಕ್ಕಾಪಟ್ಟೆ ಅವೈಲೇಬಲ್ ಸ್ಪೇಸ್ ಇದೆ, ಖಾಲಿ ಸ್ಪೇಸ್ ಇರುತ್ತೆ, ಪಾರ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು. ಪಾರ್ಕಿಂಗ್ ಏನು ಪ್ರಾಬ್ಲಮ್ ಇಲ್ಲ ಆ್ಯಕ್ಚುಲಿ. ಅಷ್ಟು ಈಗ ರಾಮ ಸ್ಟ್ಯಾಚ್ಯೂ ಏನು ನಿಲ್ಸಿದಾರಲ್ಲ, ಸ್ಟ್ಯಾಚ್ಯೂ ನಿಲ್ಸಿದ ಕಲ್ಲಿನ ಮೇಲ್ಗಡೆ 4 ಕಡೆ ಹೆಸರು ಬರೆದಿದ್ದಾರೆ. ರಾಮನ್ ಏನು ಬೇರೆ ಬೇರೆ ನೇಮ್ಸ್ ಇರುತ್ತಲ್ಲ, ಎಲ್ಲ ಬೇರೆ ಬೇರೆ ನೇಮ್ಸು. ಆಮೇಲೆ ಕರ್ನಾಟಕದಲ್ಲಿ ಅಥವಾ ಇಡೀ ಇಂಡಿಯಾದಲ್ಲಿ ಎಲ್ಲೆಲ್ಲಿದೆ ಆ ನೇಮಿನ ಟೆಂಪಲ್ಲು, ಆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಈ ರಾಮ್ ಸ್ಟ್ಯಾಚ್ಯೂ ಬಿಲ್ಡ್ ಆಗಿದ್ದು ಲಾಸ್ಟ್ ಇಯರ್ 2024 ನವೆಂಬರಲ್ಲಿ. ಆಮೇಲೆ ಇದನ್ನು ಇನಾಗ್ರೇಟ್ ಮಾಡಿದ್ದು ಪ್ರೈಮ್ ಮಿನಿಸ್ಟರ್. ಇದು ಬಿಲ್ಡ್ ಆಗಿದ್ದು ಅಂಟರ್ ದ ಗೈಡೆನ್ಸ್ ಆಫ್ ಶ್ರೀ ಸಂಸ್ಥಾನ್ ಗೋಕರ್ಣ ಮಠ, ಅವ್ರ ಗೈಡೆನ್ಸಲ್ಲಿ ಈ ಸ್ಟ್ಯಾಚ್ಯೂ ಬಿಲ್ಡ್ ಆಗಿದೆ. ಇದಿನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಆಗಿದೆ, ಇನ್ನೂ ಸಿಕ್ಕಾಪಟ್ಟೆ ಕನ್ಸ್ಟ್ರಕ್ಷನ್ ನಡಿಬೇಕು. ಇಲ್ಲಿ ಮೇ ಬಿ ಟೆಂಪಲ್ ಮಾಡ್ತಾರೋ ಥೀಮ್ ಪಾರ್ಕ್ ಮಾಡ್ತಾರೋ ಗೊತ್ತಿಲ್ಲ. ಆಸ್ ಆಫ್ ನೋ ಬರೀ ಈ ಸ್ಟ್ಯಾಚ್ಯೂ ಮಾತ್ರ ಇನಾಗ್ರೇಟ್ ಮಾಡಿದ್ದಾರೆ. ಆ್ಯಂಡ್ ಬಟ್ ಅಷ್ಟೊಂದು ಸ್ಪೇಸು ಕ್ಲೀನಾಗಿ ಮೇಂಟೈನ್ ಮಾಡಿಲ್ಲ, ನೋಡ್ಬೋದು. ಐ ಥಿಂಕ್ ಇನಾಗ್ರೇಟ್ ಆಗಿದ್ದರಿಂದ ಇನ್ನೂ ಕ್ಲೀನ್ ಆಗಿಲ್ಲ ಅನ್ಸುತ್ತೆ, ಅಥವಾ ಏನೋ ಕನ್ಸ್ಟ್ರಕ್ಷನ್ಗೋಸ್ಕರ ಆಗಿದೆ ಗೊತ್ತಿಲ್ಲ. ಬಟ್ ಇನ್ನೂ ಕ್ಲೀನಿನೆಸ್ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ. ಬಟ್ ಐ ಥಿಂಕ್ ಇನ್ ಕಮಿಂಗ್ ಡೇಸಲ್ಲಿ ಇದನ್ನು ಇನಾಗ್ರೇಟ್ ಆಗಿ ಟೆಂಪಲ್ ಅಥವಾ ಪಾರ್ಕ್ಸ್ ಈ ರೀತಿ ಏನಾದರೂ ಮಾಡ್ಬೋದು, ಅಟ್ರಾಕ್ಷನ್ ಪ್ಲೇಸ್. ಸೊ ಇದು ಇನಾಗ್ರೇಟ್ ಆಗಿದ್ದು 28 ನವೆಂಬರ್ 2025, ಜಸ್ಟ್ 1 month ಬಿಫೋರ್. ಸೊ ಮೋದಿಯವ್ರು ಬಂದು ಇನಾಗ್ರೇಟ್ ಮಾಡಿದ್ರು. ಇದು 77 feet ಬ್ರೋನ್ಸ್ ಸ್ಟ್ಯಾಚ್ಯೂ, ವರ್ಲ್ಡ್ಸಲ್ಲೇ ಟಾಲೆಸ್ಟ್
ಶ್ರೀರಾಮ್ ಸ್ಟ್ಯಾಚು ಇಲ್ಲಿ ಇನಾಗ್ರೇಟ್ ಆಗಿದೆ. ಇಲ್ಲಿ ಬರಕ್ಕೆ ಮಡ್ಗಾವ್ದಿಂದ ಇದರ್ ಬಸ್ ಆರ್ ಬೈ ರೋಡ್ ಬರೋದ್ರೆ ಬಸ್ ಬರ್ಬೋದು ಅಥವಾ ಓನ್ ವೆಹಿಕಲ್. ರೈಲ್ವೇಸ್ ಪ್ರಿಫರ್ ಮಾಡ್ತಾ ಇದ್ರೆ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಕೆನಕೋನ ರೈಲ್ವೆ ಸ್ಟೇಷನ್. ಆಲ್ಸೋ ಪೆಲೋಲಿಮ್ ಬೀಚ್ ಇಂದ ಜಸ್ಟ್ 10-15 ಮಿನಿಟ್ಸ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಸೊ ಇದಾಗಿತ್ತು ನಮ್ಮ ಲಾಸ್ಟ್ ಡೇ ಅಟ್ ಗೋವಾ. ವಿತ್ ದಿಸ್ ಲೊಕೇಶನ್ ವಿ ಆರ್ ಎಂಡಿಂಗ್ ದಿಸ್ ಟ್ರಿಪ್. ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ವಿಡಿಯೋನ, ಪ್ಲೀಸ್ ಡು ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ಅಸ್. ಮತ್ತೊಂದು ಬ್ಲಾಗ್ ಜೊತೆಗೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಬೈ ಬಾಯ್.